ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಯಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇವತ್ತಿನಿಂದ ಮಲತಾಯಿ ಧೋರಣೆಯನ್ನು ನಮ್ಮ ಕಾರ್ಮಿಕರ ಮೇಲೆ ತೋರ್ತಾ ಇದೆ. ಸುಮಾರು 21 ದಿನಗಳವರೆಗೂ ನಾವು ಸತ್ಯಾಗ್ರಹ ಕೂಡಿದ್ರು ಕೂಡ ಏನಪ್ಪ ಯಾವುದೇ ರೀತಿಯ ಮೇಲಾಧಿಕಾರಿಗಳು ನಮಗೆ ಸ್ಪಂದಿಸದೆ ನಮಗೆ ಬಹಳಷ್ಟು ನಮ್ಮ ಕುಟುಂಬಗಳಿಗೆ ಬಹಳ ನೋವನ್ನು ತಂದು ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಆ್ಯಕ್ಟ್ಗಳ ಪ್ರಕಾರ ಕೂಡ ನೋಡಿದಾಗ, ಕಾರ್ಮಿಕ ಆ್ಯಕ್ಟ್ಗಳ ಪ್ರಕಾರ ನೋಡಿದಾಗ ಕೂಡ ನಮ್ಗೆ ಏನಪ್ಪ ಅಂತಂದ್ರೆ ಕಾನೂನು ಉಲ್ಲಂಘನೆಯನ್ನು ಮಾಡಿ ನಮ್ಮ ಮೇಲೆ ಒಂದು ಸರ್ವಾಧಿಕಾರ ದಬ್ಬಾಳಿಕೆಯನ್ನು ಹೂಡ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಯಾರಾದರೂ ನಾವು MLA ಆಗಲಿ MP ಆಗಲಿ ಯಾರಿಗಾದ್ರೂ ಕರ್ತಂದು ಒಯ್ದು ನಾವು ಮಾತಾಡಿಸಿದಾಗ ಅವರಿಗೆ ಏನಪ್ಪಾ ಇಲ್ಲಿ ಒಂದು ಹೇಳಿ ಮತ್ತೆ ಅಲ್ಲಿ ಮೇಲಧಿಕಾರಿಗಳಲ್ಲಿ ಹೋದಾಗ ದಿಕ್ಕು ತಪ್ಪಿಸುವಂತ ಒಂದು ಕೆಲಸವನ್ನು ಈ ನಮ್ಮ ವಿಶ್ವವಿದ್ಯಾಲಯದ ಕುಲ ಸಚಿವರು ಮತ್ತು ಕುಲಪತಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಈ ವಿಶ್ವವಿದ್ಯಾಲಯ ಅಂತಂದ್ರೆ ಜ್ಞಾನ ಕೊಡ್ತಕ್ಕಂಥ ಒಂದು ಜ್ಞಾನದ ಕೇಂದ್ರ ಅದ. ಅದನ್ನು ಬಿಟ್ಟು ಏನಪ್ಪಾ ವಿಶ್ವವಿದ್ಯಾಲಯದ ಅಜ್ಞಾನದ ಒಂದು ಕೇಂದ್ರವಾಗಿ ಏನಪ್ಪಾ ಹೊರಮೂಸ್ತಕ್ಕಂಥ ಕೆಲಸ ಈ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ವೇದಿಕೆ ಮೂಲಕ ನಾನು ಏನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಂತಂದ್ರೆ, ನಾವು ಆದಷ್ಟು ಬೇಗನೆ 281 ಮಂದಿಯನ್ನ ತಮ್ಮ ವಜಾ ಮಾಡಿರ್ತಕ್ಕಂಥ ಸುತ್ತೋಲೆಯನ್ನು ವಾಪಸ್ ತೆಗೆದುಕೊಂಡು ನಮಗೆ ಮತ್ತೆ ಮರು ಕೆಲಸಕ್ಕೆ ಹಾಜರಾಗುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ಈ ಒಂದು ಚಾನೆಲ್ಗಳ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಶಿವಕುಮಾರ್ ಸಾವಳಗಿ ಅಂತ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗುತ್ತಿಗೆ ನೌಕರರು ನಾವು 21 ದಿವಸ, ಇವತ್ತಿಗೆ 21 ದಿವಸ ಆಯಿತು ಧರಣಿ ಕೂತಿದ್ವಿ. ನಮ್ಮ ಬೇಡಿಕೆಗಳು ಏನು ಅಂತಂದ್ರೆ, ನಾವು ನೇರ ಪಾವತಿ ಕೇಳಿದಷ್ಟೇ, ಮತ್ತೇನು ಕೇಳಿಲ್ಲ. ಅವರಿಗೆ ನೇರ ಪಾವತಿ ಕೊಟ್ಟರೆ ನಮ್ಗೆ ಚೆನ್ನಾಗಾಗುತ್ತೆ ಅಂತ. ಇವರು ಬಂದವರಿಗೆಲ್ಲ ಇಲ್ಲಿನ ಏನು ಪ್ರತಿನಿಧಿಗಳದರಲ್ಲ ಅಲ್ಲಿನವರಿಗೆ ಎಲ್ಲರಿಗೂ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಈ ಮೇಲಧಿಕಾರಿಗಳು. ಇಲ್ಲಿ ಇರುವ ಹುದ್ದೆ 283 ಇದ್ದಾವೆ. ಸರ್ಕಾರಕ್ಕೂ ಅದೇ ಇದೆ, ಸರ್ಕಾರನು ಕೇಳ್ತಿದೆ, ನಾವು ಹೇಳ್ತಿದ್ವಿ. ನಾವು ಅಷ್ಟು ಜನ ಇಲ್ಲ, 281 ಜನ ಇದೀವಿ. ಆದ್ರೂ ಇವರು ಟೆಂಡರ್ ಕರೆದಿದ್ನು ಅಷ್ಟೇ, ಇರೋದು ಅಷ್ಟೇ. ಆದ್ರೆ ಎಲ್ಲ ಬೇರೆ ಬೇರೆ ಹೇಳಿ ದಿಕ್ ತಪ್ಪಿಸುವಂತ ಕೆಲಸ ಈ ಮೇಲಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟು ಬಿಸಿಲಲ್ಲಿನೂ ಇಂಥ ನಾವು ಮಹಿಳೆಯರ ಸಮಸ್ಯೆಗಳು ಎಷ್ಟು ಇರ್ತಾವ ಅಂತ ಹೇಳಿ ಎಲ್ರಿಗೂ ಗೊತ್ತು. ಆದ್ರೂ ಇಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಹಿಳೆಯರು ಇದಾರೆ ಅನ್ನುವಂಥದ್ದು ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದೇನೆ. ಅವ್ರು ನಮ್ಗೆ ಏನ್ ಮಾಡ್ಯಾರ ಅಂದ್ರೆ, ಒಂದ್ಸಲ ಇಲ್ಲ ವಾಶ್ರೂಮ್ ಸೆಟ್ರಿ ಹೇಳ್ಸ್ಯಾರ ಕುಲ ಸಚಿವರು. ಈ ತರ ಒಂದು ಮಾನವೀಯತೆಯನ್ನು ದೃಷ್ಟಿ ಇಡ್ಲಾರ್ದೆ ಒಬ್ರು ಬಂದು ಏನ್ ನಡೆದದಂತನೂ ಕೇಳ್ತಾ ಇಲ್ಲ. ನಾವು ಯಾವುದೇ ನಮ್ಮ ಬೇಡಿಕೆಗಳು ಇಟ್ಟಿವಿ, ಇದು ಯಾವ್ದು ಕಾನೂನು ಬಾಹಿರ ಇಲ್ಲ. ಎಲ್ಲ ನಾವು ಕಾನೂನು ಯಾವುದೇ ಉಲ್ಲಂಘನೆ ಮಾಡಿಲ್ಲ. ನಾವು ಕೂತಿರೋದು ನಮ್ಮ ನ್ಯಾಯಕ್ಕಾಗಿ, ನ್ಯಾಯಯುತ ಹೋರಾಟ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಷ್ಟು ಸಂಸಾರಗಳೆಲ್ಲ ನಮ್ಮ ಬೀದಿಗೆ ತಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ SSLC ಪಾಸ್ ಆಗ್ಯಾವ, PUC ಪಾಸ್ ಆಗ್ಯಾವ, ಮುಂದಿನ ಭವಿಷ್ಯ ರೂಪಿಸ್ಬೇಕು. ಈಗ ಜೂನ್ ಬರ್ತಾ ಇದೆ, ಅಂಥದ್ರಲ್ಲಿ ಕಾರ್ಮಿಕರ ದಿನಾಚರಣೆ ದಿವಸ ನಮ್ಗೆ ಹೊರಗೆ ಹಾಕ್ಯಾರ ಅಂದ್ರೆ ಇದು ಬಹಳ ದುರಂತ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ವಿಶ್ವವಿದ್ಯಾಲಯ ಮಟ್ಟದಲ್ಲಿನೇ ಈ ತರ ಅನ್ಯಾಯ ಮಾಡ್ತಾರೆ ನಮ್ಗೆ ಅಂತಂದ್ರೆ, ಯಾರು ಇಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ, ನಾವು ಕರೆಕ್ಟ್ ಆಗಿ ಇದ್ದೀವಿ. ಆಮೇಲೆ ಎಷ್ಟು ಇದು ಇದಾವಲ್ಲ ನೇಮಕಾತಿ, ಅಷ್ಟರ ಪ್ರಕಾರ ನಾವು ಅದಕ್ಕೂ ಕಡಿಮೆನೇ ಇದ್ದೀವಿ ಜನಸಂಖ್ಯೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಾನು ಅಂಬುಜಾ ಕದಮ್. ಸುಮಾರು 15-20 ವರ್ಷಗಳಿಂದ 281 ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದು 281 ಮತ್ತು ವಿವಿಧ ನಾವು ದಿನಾಂಕ 29/4/2026 ಕೆಲವು ಬೇಡಿಕೆಗಳು ವಿವಿಧ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಈಗಾಗಲೇ ನೇರ ಪಾವತಿ ವೇತನ ಸಲ್ಲಿಸುತ್ತಿದ್ದರಿಂದ ನಮಗೂ ಸಹ ನೇರ ಪಾವತಿ ವೇತನ ಸಲ್ಲಿಸಬೇಕಂತ ಹೇಳಿ ಮನವಿ ಕೊಟ್ಟು ದಿನಾಂಕ 23ನೇ ತಾರೀಕು ನಾವು ಮುಷ್ಕರ ಮಾಡಿದೆವು. ಅವರು ಆ ಮುಷ್ಕರವನ್ನು ಹಿಡಿದುಗೆಸಿ ಅದನ್ನು ಒಂದು ತಪ್ಪಾಗಿ ಹಿಡ್ಕೊಂಡುಗೆಸಿ 30ನೇ ತಾರೀಕು ಯಾವುದೇ ಸೂಚನೆ ನೀಡದೆ, ಯಾವುದೇ ಸೂಚನೆ ಮತ್ತು ಯಾವುದೇ ನಮಗೆ ಒಂದು ನೋಟಿಸ್ ಕೊಡದೇ ಏಕಾಏಕಿಯಾಗಿ ನಿಮ್ಮ ಟೆಂಡರ್ ಅವಧಿ ನಿಮ್ಮದು ಮುಗಿದಿದೆ, ಇವಾಗ ನಿಮ್ಮ ಕೆಲಸದಿಂದ ತೆಗಿಯಂತಿಸಿ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡೋದ ಮುಖ್ಯಸ್ಥರನ್ನು ನೇರ ಅವರನ್ನು ಕೆಲಸಕ್ಕೆ ತೊಗೊಂಡ್ರೆ ನೇರ ಹೊಣೆಗಾರರು ಅಂತಿಗಿಸಿ ಹೇಳಿ ಇಂತಕ್ಕಂಥ ಒಂದು ಸರ್ಕುಲರ್ ಸುತ್ತಲೇ ಹೊರಡಿಸಿದ್ದಾರೆ. ಆ ಸುತ್ತಲೇ ಮುಖಾಂತರ ನಮಗೆ ಯಾವುದೇ ಸೂಚನೆ ಮತ್ತು ನಮಗೆ 29ನೇ ತಾರೀಕು ಕಾರ್ಮಿಕ ಇಲಾಖೆಯಲ್ಲಿ ಪ್ರಕರಣ ನಡೀತಾ ಇತ್ತು. ಬಾಕಿ ಇರುವ 3 ತಿಂಗಳ ವೇತನ ಮತ್ತು ಪ್ರತಿ ತಿಂಗಳು 7ನೇ ತಾರೀಕು ಸಂಬಳ ಆಗಬೇಕಂತ ಪ್ರಕರಣ ಇರುವಾಗ 30ನೇ ತಾರೀಕು ಅವರು ನಮಗೆ ಏಕಾಏಕಿಯಾಗಿ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಇದನ್ನು ಕಾನೂನು ರೀತಿ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತಿಗಿಸಿ ಕಾರ್ಮಿಕ ಆಯುಕ್ತರು ಬಂದು ಸಹ ಹೇಳಿದ್ರೆ, ಕುಲ ಸಚಿವರಿಗೆ ಬಂದು ಹೇಳಿದ್ರು ಸಹ ಯಾವುದೇ ರೀತಿ ಸ್ಪಂದಿಸದೆ ಕಾರ್ಮಿಕ ಕಾನೂನು ಆದೇಶಗಳನ್ನು ಸಹ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಕಾನೂನು ಬಾಹಿರವಾಗಿ ಹೋರಾಟ ಮಾಡ್ತಾಯಿದ್ದೀವಿ, ಕಾನೂನು ಬಾಹಿರಕ್ಕೆ ಬೇಡಿಕೆಗಳು ಇಟ್ಕೊಂತೀವಿ ಅಂತ ಮಾತುಕೊಂಡು ಹೇಳಿ ಪೇಪರ್ನಲ್ಲಿ ಪ್ರಕಟಣೆ ಆ ಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿಗಿಸಿ ಹಾದಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಈಗ 280 ಕುಟುಂಬಗಳು ಬೀದಿಗೆ ಬಂದಿವೆ ಅಂದ್ರೂ 20 ದಿವಸ ಆದ್ರೂ ಯಾವುದೇ ಅಧಿಕಾರಿಗಳು ಬಂದಿಗೆಸಿ ನಮ್ಮ ಸಮಸ್ಯೆ ಆಗಲಿ ನಮ್ದು ಯಾವುದೇ ರೀತಿ ಇದ್ರ ಬಗ್ಗೆದಾಗಲಿ ಸ್ಪಂದಿಸಿರುವುದಿಲ್ಲ. ಇದು ನಾವು ಖಂಡಿಸ್ತೀವಿ. ಜಿಲ್ಲಾ ಆಡಳಿತಕ್ಕೂ ನಾವು ಜಿಲ್ಲಾ ಉಸ್ತುವಾರಿಗೂ ಭೇಟಿಯಾಗಿದ್ದೇವೆ ಸರ್. ಅವ್ರಿಗೂ ನಮ್ಮ ಇದು ಎಲ್ಲ ರೀತಿಯಾಗಿ ನಮ್ಮದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ನಾವು ಹೇಳಿದೆವು. ಅವರು ಸಹ ಉನ್ನತ ಶಿಕ್ಷಣ ಜೊತೆ ಮಾತಾಡಿದ್ದಾರೆ ಮತ್ತು ವಿಷಯದ ಜೊತೆ ಮಾತಾಡಿದ್ರು. ಇಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ವಿಶ್ವವಿದ್ಯಾಲಯ ಅಧಿಕಾರಿಗಳು.
20 ದಿವಸ ಆದ್ರೂ 2 ಜನ 80 ಅವ್ರ ಹಿಂದೆ ಎಷ್ಟು ಕುಟುಂಬ ಸುಮಾರು 3,000 4,000 ಕುಟುಂಬಗಳು ಬದುಕ್ತಾ ಇದೆ ಅನ್ನೋದೊಂದು ಪರಿಜ್ಞಾನ ಇಲ್ಲದೇನೆ ಯಾರೂ ಬಂದು ಒಂದು ಮಾನವೀಯತೆ ದೃಷ್ಟಿ ಏನಾದರೂ ಬೇಕಲ್ಲ, ಅದನ್ನು ಸಹ ಇಲ್ಲದೆ ಕುಂತಿದ್ದೆವು. ಇವತ್ತಿನ ದಿವಸ ಅದಕ್ಕೆ ಉಪವಾಸ ಸತ್ಯಾಗ್ರಹ ಇಟ್ಕೊಂಡು ಎಲ್ಲಿವರೆಗೂ ನಮ್ಮ ಬೇಡಿಕೆಗಳು ಪೂರೈಸೋದಿಲ್ಲ ಅಲ್ಲಿವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋದು ಮುಂದುವರಿಸ್ತೀವಿ ಸರ್. ಶಿವಪ್ರಕಾಶ್ ದೊಡ್ಡಮನಿ. ಸರ್, ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹೊರಗುತ್ತಿಗೆ ನೌಕರಾಗಿ ಕನಿಷ್ಠ 20-25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್. ಈವರೆಗೆ ನೂರಾರು ಟೆಂಡರ್ಗಳು ಬಂದು ಹೋಗಿದ್ದಾವೆ ಮತ್ತು ಬರ್ತಿದ್ವು ಹೋಗ್ತಿದ್ವು. ಆದರೆ ನಾವು ನಿರಂತರವಾಗಿ ಕೆಲಸದಲ್ಲಿ ನಿರತರಾಗಿರ್ತಿದ್ವಿ, ಕೆಲಸ ಮಾಡ್ತಾಯಿದ್ವಿ. ಮೊನ್ನೆ ಏಪ್ರಿಲ್ 30ಕ್ಕೆ ನಾವು 29ಕ್ಕೆ ಧರಣಿ ಕುಂತೀವಿ ಸರ್. ಏನಂತ ನಮ್ಗೆ ನೇರ ಪಾವತಿ ಇಲ್ಲಿವರೆಗೆ ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡಿದ್ದೀವಿ, ಗುತ್ತಿಗೆ ಇದರಲ್ಲಿ ಸಂಬಳ ತೊಗೊಳ್ತಾ ಇದ್ವಿ. ಮೊನ್ನೆ ನಾವೇನು ಮಾಡಿದ್ದೀವಿ ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು, ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನೇರ ಪಾವತಿ ಮಾಡ್ತಾ ಇದ್ದಾರೆ ಈಗಾಗಲೇ ಗುತ್ತಿಗೆ ನೌಕರರಿಗೆ. ನೀವು ಕೂಡ ನಮಗೆ ನೇರ ಪಾವತಿ ಮಾಡಿರಿ, ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ನೀವು ಬರ್ಡನ್ ಆಗಿದೆ ಅಂತ ಹೇಳ್ತೀರಿ. ಏಜೆನ್ಸಿಗಳ ದುಡ್ಡು ಕೊಟ್ಟು ಹಾಳು ಮಾಡೋದಕ್ಕಿಂತ ನೇರವಾಗಿ ನಮ್ಗೆ ಕೊಟ್ಟರೆ ವಿಶ್ವವಿದ್ಯಾಲಯಕ್ಕೂ ದುಡ್ಡು ಉಳಿತದೆ, ಒಂದು ಹೆಸರಾಗ್ತದೆ, ನಮ್ಮದು ಒಂದು ಭವಿಷ್ಯ ರೂಪ ಆಗ್ತದೆ, ಒಂದು ನಮಗೂ ಉದ್ಯೋಗ ಭದ್ರತೆ ಸಿಗ್ತಾ ಅನ್ನೋ ದೃಷ್ಟಿಕೋನದಿಂದ ನಾವೇನದ ಮತ್ತು ಸಂಬಳ ಆಗಿಲ್ಲ ಸರ್, ನಮ್ಮದೊಂದು ಮತ್ತು 3-4 ತಿಂಗಳ ಸಂಬಳ ಆಗಿಲ್ಲ, ಅದು ಸಂಬಳನೂ ಕೊಡಬೇಕು ನೀವು ಅಂಥೇಳಿ ನಾವು ಧರಣಿ ಕುಂತೀವಿ ಸರ್. ಕುಂತಾಗ ಮೇ 1 ಕಾರ್ಮಿಕ ದಿನಾಚರಣೆ, ಕಾರ್ಮಿಕ ಪರವಾದ ಕೆಲಸಗಳಾಗಬೇಕು ಆ ದಿನ, ಕಾರ್ಮಿಕ ಕಲ್ಯಾಣದ ಕೆಲಸಗಳಾಗಬೇಕು ಆ ದಿನ. ಆದರೆ ನಮ್ಮನ್ನು ಏಕಾಏಕಿ ಈ ಕೆಲಸದಿಂದ ವಜಾಗೊಳಿಸಿದ್ದಾರೆ ಸರ್, ವಜಾಗೊಳಿಸಿದ್ದಾರೆ. ಮತ್ತು ನಾವು ಇವತ್ತಿಗೆ 21 ದಿವಸ ಆಯಿತು ಸರ್. ನಿನ್ನೆವರೆಗೆ ಶಾಂತಿ ರೀತಿಯಾಗಿ ಧರಣಿ ಮಾಡಿದ್ದೀವಿ. ವಿಶ್ವವಿದ್ಯಾಲಯ ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡ್ತಾಯಿಲ್ಲ. ಆಯಿತಾ, ಇವಾಗ ನಾವು ಇವತ್ತಿನಿಂದ ಏನು ಮಾಡಿದ್ದೀವಿ ಅಂದರೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ ಸರ್. ಯಾಕಂದರೆ ವಿಶ್ವವಿದ್ಯಾಲಯಕ್ಕೆ ಬೇಕಿರೋದು ಶಾಂತಿಯುತ ಹೋರಾಟ ಅಲ್ಲ ಸರ್, ನಮ್ಮ ರಕ್ತ, ನಮ್ಮ ಬೆವರು, ನಮ್ಮ ಸಾವು ಬೇಕಾಗಿದೆ ಸರ್ ಅವರಿಗೆ. ನಾವು ಏನೇ ಇರಲಿ ಉಪವಾಸ ಸತ್ಯಾಗ್ರಹ ನಮ್ಗೆ ಏನಾದ್ರೂ ಆದರೆ ನೇರ ಹೊಣೆ ಕುಲಪತಿಗಳು, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸರ್. ಈಗ ನಾವು 281 ಜನನೂ ನಾವು ಉಪವಾಸ ಸತ್ಯಾಗ್ರಹಕ್ಕೆ ನಿರತರಾಗಿ ಕೂತಿದ್ದೇವೆ ಸರ್ ಇವತ್ತಿನಿಂದ. ಇಲ್ಲಿವರೆಗೆ ಯಾವ ಅಧಿಕಾರಿ ತಮಗೆ ಬಂದಿದ್ದಾರೆ ಸರ್. ಸುಮ್ಮನೆ ಬರೋದು, ಸುಮ್ಮನೆ ಹೆಸರಿಗೆ ಮಾತಾಡೋದು, ಹೋಗೋದು, ಇಲ್ಲೊಂದು ಮಾತಾಡೋದು, ಅಲ್ಲಿ ಹೋದ್ಮೇಲೆ ಬೇರೆ ಮಾತಾಡ್ಬೇಡ ಸರ್. ಆಡಳಿತಕ್ಕೆ ಟೋಟಲಿನೇ ನಮ್ಗೆ ನಮ್ಮ ಪರವಾಗಿ ಒಂದೇ ಒಂದು ನಿರ್ಧಾರ ಆಗಲಿ ಅಥವಾ ಸ್ಪಂದನೆ ಆಗಲಿ ಮಾಡ್ತಾ ಇಲ್ಲ ಸರ್. ಏನು ಮಾನದಂಡನೆ ಏನಾಗಿದೆ ಅಂತ ಯಾಕೆ ತಗೊಳ್ತಾ ಇಲ್ಲ? ಅವ್ರು ಟೆಂಡರ್ ಮುಗಿದಂತ ಹೇಳ್ತಾರೆ ಸರ್. ಟೆಂಡರ್ ಮುಗಿದು ಅದಕ್ಕೆ ನಾವು ಹೊಣೆಗಾರ ಅಲ್ಲ ಸರ್, ಅದು ಆಡಳಿತ ಮಂಡಳಿ ಹೊಣೆಗಾರರು. ಯಾಕಂದರೆ ಟೆಂಡರ್ ಮುಗಿತಾ ಅನ್ನೋದು ವಿಶ್ವವಿದ್ಯಾಲಯ ಗೊತ್ತಿರೋದು ವಿಷಯ. 3 ತಿಂಗಳ ಮೊದಲೇ ಟೆಂಡರ್ ಕರೆದು ನಮ್ಮನ್ನು ಒಳಗೆ ಕಂಟಿನ್ಯೂ ಮಾಡಬೇಕು. ಅದು ವಿಶ್ವವಿದ್ಯಾಲಯ ಆಡಳಿತ ಫೇಲ್ ಆಗಿದ್ದನ್ನು ನಮ್ಮ ತಲೆ ಕಟ್ತಾ ಇದ್ದ ಸರ್ ಅಷ್ಟೇ. ಇವರು ಏಕಾಏಕಿ ಕೂತಿದ್ದಾರೆ, ಇವರಿಗೆ ಅನ್ನೋದನ್ನು ತೆಗೆದಾಕಿದ್ರು. ಆ್ಯಕ್ಚುಲಿ ಟೆಂಡರ್ ಮುಗಿದು 2 ವರ್ಷ ಹಿಂದೆನೇ ಸರ್, 2 ವರ್ಷ ಹಿಂದೆ ಮುಗಿದಿದ್ದು ಇಲ್ಲಿವರೆಗೆ ಕಂಟಿನ್ಯೂ ಮಾಡ್ಕೊಬಂದು ಏಕಾಏಕಿ ನಮ್ಮನ್ನು ಕಿತ್ತು ಹಾಕಿದ್ದಾರೆ ಸರ್ ನೌಕರಿಯಿಂದ. ಕಿತ್ತಾಕೋ ಉದ್ದೇಶ ವಿಶ್ವವಿದ್ಯಾಲಯನೇ ಕೊಡ್ಬೇಕು ಸರ್. ಯಾಕಂದರೆ ತಪ್ಪು ಮಾಡಿರೋದು ವಿಶ್ವವಿದ್ಯಾಲಯ, ನಾವಲ್ಲ ಸರ್. ನಾವು ನಮ್ಮ ಹೊಟ್ಟೆಗಾಗಿ, ನಮ್ಮ ಹಕ್ಕಿಗಾಗಿ ಕೂತಿರೋದು, ಅದನ್ನೇ ತಪ್ಪು ಮುಂದುವರಿಸ್ಕೊಂಡು ಏನದ ನಮ್ಮನ್ನು ಏಕಾಕಿ ಕೆಲಸದಿಂದ ವಜಾಗೊಳಿಸಿದ್ದಾರೆ ಸರ್. ಈಗ ನಾವು 21 ದಿನ ಸರ್. ಇವಾಗ ನಮ್ಮ ಎಲ್ಲರೂ ಮಕ್ಕಳು ಕಲ್ತವ್ರು ಅದಾರ, SLC ಪಾಸ್ ಆಗಿದ್ದಾರೆ, PUC ಪಾಸ್ ಆಗಿದ್ದಾರೆ. ಅವರು ಅಡ್ಮಿಷನ್ ಏನು ಎಂತ ನಮಗೇನು ಅದ್ರ ಬಗ್ಗೆ ಇದನ್ನೇ ಇಲ್ಲ ನೋಡಿ ಸರ್. ಇಲ್ಲೇ ಕೂತಿದ್ದೇವೆ, ನಮ್ಮ ಮಕ್ಕಳ ಭವಿಷ್ಯ ಏನಾಗಿದೋ ಏನು ಬಿಟ್ಟದೋ ಅನ್ನೋ ಅಷ್ಟೊಂದು ಕರುಣೆನೂ ವಿಶ್ವವಿದ್ಯಾಲಯಕ್ಕೆ ಇಲ್ಲ ಸರ್. ಮಕ್ಕಳ ಹಿತದೃಷ್ಟಿಯಿಂದ ಆದರೂ ನಮಗೆ ಇಲ್ಲಿ ತೆಗೆದು ನಮ್ಮ ಕೆಲಸ ಕೊಟ್ಟು ನಮ್ಮ ಭವಿಷ್ಯ ರೂಪಿಸೋಕ್ಕೊಂದು ಸಹಾಯ ಆಗಬೇಕು ವಿಶ್ವವಿದ್ಯಾಲಯ. ನಮ್ಮ ವಿರುದ್ಧವಾಗಿ ಅನ್ನೋದು ಇವತ್ತು ನಮ್ಮ ಜೀವನಕ್ಕೆ ಪೂರ ಕೊಡಲೇ ಪೆಟ್ಟಾಕಿದೆ ಸರ್. ನಿಮ್ಮ ಆಗ್ರಹ ಏನಿದೆ ಸರ್? ನಮ್ಮದು ವಿಶ್ವವಿದ್ಯಾಲಯದಿಂದ ನೇರ ಪಾವತಿ ಆಗಬೇಕು ಮೊದಲೇ, ಅದು ಮತ್ತು ಟೆಂಡರ್ ರದ್ದಾಗಬೇಕು. ಮತ್ತು ನಮ್ಮ ಏನು 281 ಜನರಿಗೆ ಏನು ತೆಗೆದಾರೆ ನಮ್ಮ ಕಂಟಿನ್ಯೂ ಆಗಿ ಕೆಲಸಕ್ಕೆ ತೊಗೋಬೇಕು ಸರ್. ತಮ್ಮ ಹೆಸರು? ವಿಜಯ್ ಕುಮಾರ್ ಕೆಂಗಲ್ ಸರ್.